ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಶಾಲ್ ಕ್ಲಾಸಿಕೋ. ಎಲ್ಲರಿಗೂ ನನ್ನ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಿಮಗೆ ಒಂದು ನಿಜವಾದ ಇನ್ಸಿಡೆಂಟ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಆಗಿರುವಂಥ ಒಂದು ಇನ್ಸಿಡೆಂಟ್ ಆಗಿದೆ. ಸುಮಾರು ಒಂದು 2-3 ತಿಂಗಳ ಹಿಂದೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಪಾಟ್ ಇದೆ ನಮ್ಮೂರ ಹತ್ರ, ಒಂದು ಸ್ವಲ್ಪ ದೂರ ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಫುಲ್ ಮಜಾ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಫೋಟೋ ಶೂಟು ಎಲ್ಲ ಮಾಡ್ಕೊಂಡಿದ್ದಾರೆ ಕತ್ಲಲ್ಲಿ. ಆಮೇಲೆ ಬಂದು ಫೋಟೋನೆಲ್ಲ ಚೆಕ್ ಮಾಡುವಾಗ ಒಂದು ಭಯಾನಕವಾದ ಒಂದು ಫೋಟೋ ಕ್ಯಾಪ್ಚರ್ ಆಗಿದೆ. ಇವರಿಗೆ ಗೊತ್ತಿಲ್ಲದೇನೆ ನೋಡ್ಕೊಬಿಡಿ, ಈಗ ನಿಮ್ಮ ಮುಂದೆ ಹಾಕ್ತೀನಿ ನೋಡಿ. ನೋಡಿದ್ರೆ ಇದು ಎಡಿಟೆಡ್ ಅಂತ ಅನಿಸುತ್ತೆ, ಬಟ್ ಇದು ಎಡಿಟೆಡ್ ಅಲ್ಲ. ನನಗೆ ತುಂಬ ಭಯ ಆಗೋಯ್ತು. ಯಾಕೆಂದರೆ ಅವರೆಲ್ಲ ನನ್ನ ಫ್ರೆಂಡ್ಗಳು. ಅವ್ರಿಗೆ ಎಡಿಟ್ ಮಾಡೋಕ್ಕೆ ಬರೋಲ್ಲ ಅಷ್ಟೊಂದು ಥರ. ಬೇಕಾದ್ರೆ ಅವರೇನೆ ನೋಡಿದ್ದಾರೆ, ಅದನ್ನು ಮಾರ್ಕ್ ಮಾಡಿದ್ದಾರೆ, ರೆಡ್ ಮಾರ್ಕ್ ನೀವು ನೋಡ್ಬೋದು. ಮತ್ತು ಇನ್ನೊಂದು ಸೌಂಡ್ ಹಾಕ್ತೀನಿ, ಈ ಸೌಂಡ್ ಕೂಡ ನಿಜ. ನಾನು ನಿಮಗೆ ಕಿವಿ ಮೇಲೆ ಹೂವು ಇಕ್ತೀನಿ ಅಂತ ಅಂದ್ಕೊಬಿಡ್ರಿ. ಬಟ್ ಇದು ಏನು ವಿಡಿಯೋ ಮಾಡಿದ್ದೀನಲ್ಲ, ಇದು ವಿಡಿಯೋ ನಿಮ್ಗೆ ಹಾಕಿದ್ದೀನಲ್ಲ, ಇದು ನಿಜವಾದ್ದೇನೆ. ಒಂದು ಸತಿ ನೀವು ಇಯರ್ಬಡ್ಸು ಇಯರ್ಫೋನ್ಸ್ ಏನಾರು ಹಾಕ್ಕೊಂಡಿದ್ರೆ ಹಾಕೊಂಡು ಕೇಳಿ. ಮತ್ತು ಈ ಫೋಟೋನ ಹಾಕ್ತೀನಿ ನೋಡಿ, ಭಯ ಆಗುತ್ತೆ. ನನ್ನ ಫ್ರೆಂಡ್ಸ್ಗಳು ಹೇಳೋ ಪ್ರಕಾರ ಅವರು ಈ ಕ್ಯಾಪ್ಚರ್ ಏನಾಗಿದೆ ಗೊತ್ತಾ, ಈ ಫೋಟೋ ನಿಮ್ಗೆ ತೋರಿಸಿದ್ನಲ್ಲ, ಇದನ್ನು ಇನ್ನೊಂದು ಕೇಸಿಗೆ ಕಂಪೇರ್ ಮಾಡ್ತವ್ರೆ. ಅಂದರೆ ಅದೊಂದು ಸುಮಾರು ಒಂದು 3-4 ತಿಂಗಳಿಂದ ಆಯಿತು. ಇದು ಮೊನ್ನೆ ಆಗಿದ್ದಕ್ಕಿಂತ ಮುಂಚೆನೇ ಆಗಿದ್ದು ಕೇಸು. ಇದ್ರದ್ದು ಒಂದು ಫೋಟೋ ಹಾಕ್ತೀನಿ, ಆರ್ಟಿಕಲ್ ನೋಡ್ಕೊಬಿಡಿ. ನೋಡಿ. ಬಟ್ ಇದ್ರ ಬಗ್ಗೆ ನಾನು ಮಾತಾಡಬೇಕು ಬೇಡೋ ಅದು ನನಗೆ ಗೊತ್ತಿಲ್ಲ, ಯಾಕೆ ಬೇಕು ಅಂತ. ಮೊನ್ನೆ ನನ್ನ ಫ್ರೆಂಡ್ ಮೀಟ್ ಮಾಡೋಕೆ ಹೋಗಿದ್ದೆ. ಆವಾಗ ನಾವು ಆರೋ ಸ್ಟೋರಿನ ಡಿಸ್ಕಸ್ ಮಾಡೋವಾಗ ನನ್ನ ಫ್ರೆಂಡು ಇದ್ರ ಬಗ್ಗೆ ಹೇಳ್ದ. ಆಗ ನಾನೇ ಸುಮ್ಮನೆ ಇರೋ ಮಚ್ಚ ಅಂತ ಹೇಳ್ಬಿಟ್ಟು ಅವನು ಹೇಳ್ದ, ಫೋಟೋ ತೋರಿಸ್ದ. ನಾನು ಹೇಳಿದೆ ಬಿಡ್ರಿ ಇದು ಎಡಿಟೆಡ್ ಅಂತ ನಾನು ಹೇಳಿದೆ. ಬಟ್ ಅವ್ರು ಹೇಳಿದ್ರು ಅದು ಎಡಿಟೆಡ್ ಅಲ್ಲ ಗುರು, ನೋಡು ಅವ್ರುಗಳಿಗೆ ಎಡಿಟ್ ಮಾಡೋಕ್ಕೆ ಬರಲ್ಲ. ಅವರು ತೆಗಿಯೋವಾಗ ನೋಡಿ ಶಾಕ್ ಆಗಿದ್ದು, ಅವ್ರು ಯಾರಿಗೂ ಎಡಿಟ್ ಮಾಡೋಕ್ಕೆ ಬರಲ್ಲ ಆ ಥರ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಮೋಸ್ಟ್ಲಿ ಇರ್ಬೋದೇನೋ ಅಂತ ನಾನು ಬಿಲೀವ್ ಮಾಡಿದ್ದೀನಿ. ನಿಮ್ಮ ಒಪಿನಿಯನ್ ಏನು? ಇಲ್ಲ ನಮ್ಮ ಫ್ರೆಂಡ್ಸ್ ನೀವೇ ಯಾರಲ್ಲಿ ಇದ್ದವ್ರು ನೋಡಿದ್ರೆ ಕಮೆಂಟ್ ಹಾಕಿ ಇದು ಫೇಕಾ ಅಂತ ನೋಡೋಣ. ನೋಡಿ, ಇದೊಂಥರ ಡಿಸ್ಟರ್ಬಿಂಗ್ ಆಗಿದೆ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಹೊಸ ವಿಡಿಯೋಸ್ ಇನ್ನೂ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಬೆಳೆಯೋಕ್ಕೆ ಚಾನ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.